ಜಿಲ್ಲೆ ಒಂದು ಶಿಕ್ಷಣ ಕಾಶಿ. ಅದರಲ್ಲೂ ಸಹ ಮಣಿಪಾಲ ಏರಿಯಾದಲ್ಲಿ ಸುಮಾರು 30 ರಿಂದ 35 ಸಾವಿರ ಬೇರೆ ಬೇರೆ ಕೋರ್ಸಸ್ ಓದುವಂತಹ ಸ್ಟೂಡೆಂಟ್ಸ್ ಬೇರೆ ಬೇರೆ ಇನ್ಸ್ಟಿಟ್ಯೂಷನಲ್ಲಿ ಓದ್ತಿದ್ದಾರೆ. ಹಾಗಾಗಿ ಆ ಏರಿಯಾದಲ್ಲಿ ಇರುವಂತಹ ಸ್ಟೂಡೆಂಟ್ಸ್ದು ಒಳ್ಳೆಯ ದೃಷ್ಟಿಯಲ್ಲಿ ಅವರ ಹಿತದೃಷ್ಟಿಯಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಸುಮಾರು ಆ ಏರಿಯಾದಲ್ಲಿ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಡ್ರಂಕ್ ಅಂಡ್ ಡ್ರೈವಿಂಗ್ ಚೆಕ್ಗಳು ರೆಗ್ಯುಲರ್ಲಿ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಪ್ರತಿ ವಾರ 60 ರಿಂದ 70 ಕೇಸುಗಳನ್ನು ಈ ಡ್ರಂಕ್ ಅಂಡ್ ಡ್ರೈವಿಂಗ್ ಕೇಸಸ್ ದಾಖಲು ಮಾಡ್ತಾ ಇದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ಬರೀ ಯಾರು ಕನ್ಸ್ಯೂಮ್ ಮಾಡ್ತಾರೆ ಅವರ ಮೇಲೆ ಮಾತ್ರ ಆ್ಯಕ್ಷನ್ ಆಗಿರೋದು ಕಂಟ್ರೋಲ್ ಆಗಲ್ಲ ಅಂತ ನಿಟ್ಟಿನಲ್ಲಿ ನಾವು ಯಾವ್ಯಾವ ಬಾರ್ಗಳು ಹಾಗೂ ಪಬ್ಗಳು ರೂಲ್ಸ್ ಮೀರಿ 21 ವಯಸ್ಸಿಗಿಂತ ಕಮ್ಮಿ ಇರುವಂಥ ವಿದ್ಯಾರ್ಥಿಗಳಿಗೆ ಆಲ್ಕೋಹಾಲ್ ಸರ್ವ್ ಮಾಡ್ತಾರೆ ಅಥವಾ ಪೋಟ್ಪಾ ಆ್ಯಕ್ಟ್ ವೈಲೇಷನ್ ಮಾಡ್ತಾರೆ ಅಥವಾ 18 ವಯಸ್ಸಿಗಿಂತ ಕಮ್ಮಿ ಇರುವಂಥ ಮೈನರ್ಸಿಗೆ ಆಲ್ಕೋಹಾಲ್ ಸರ್ವ್ ಮಾಡ್ತಾರೆ. ಇದರ ಬಗ್ಗೆ ನಾವು ಚೆಕ್ ಮಾಡಬೇಕು ಅಂತ ಉದ್ದೇಶದಲ್ಲಿ ಈ ಸ್ಯಾಟರ್ಡೆ ಸಂಜೆ ನಾವು ಸುಮಾರು 7 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ, ಅದೇ ರೀತಿ ಸುಮಾರು 50ಕ್ಕಿಂತ ಜಾಸ್ತಿ ಸಿಬ್ಬಂದಿಗಳು 6 ಸಪರೇಟ್ ತಂಡಗಳನ್ನು ಫಾರ್ಮ್ ಮಾಡಿ ಮಣಿಪಾಲ ಏರಿಯಾದಲ್ಲಿರುವಂತಹ 6 ಪಬ್ ಹಾಗೂ ಲಿಕ್ಕರ್ ಸರ್ವ್ ಮಾಡುವಂಥ ರೆಸ್ಟೋರೆಂಟ್ಸಲ್ಲಿ ದಾಳಿ ಮಾಡಿದಾಗ ನಮಗೆ ಅಲ್ಲಿ ಸುಮಾರು 64 ಯುವಕರು ಮತ್ತು 23 ಯುವತಿಯರು 21 ವಯಸ್ಸಿಗಿಂತ ಕಮ್ಮಿ ಇದ್ದವರಿಗೆ ಬೇರೆ ಬೇರೆ ಕಡೆ ಆಲ್ಕೋಹಾಲ್ ಸರ್ವ್ ಮಾಡಿರುವುದು ಕಂಡು ಬಂದಿದೆ. ಅದೇ ರೀತಿ ಒಂದು ಕಡೆ ಜುವೆನೈಲ್ ಆಗಿರುವಂಥ 18 ವಯಸ್ಸಿಗಿಂತ ಕಮ್ಮಿ ಇರುವಂಥ ಒಂದು ಅಪ್ರಾಪ್ತ ಬಾಲಕನಿಗೂ ಸಹ ಆಲ್ಕೋಹಾಲ್ ಸರ್ವ್ ಮಾಡಿರುವುದು ಕಂಡು ಬಂದಿದೆ. ಈ 6 ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಹಾಗೂ ಪಬ್ಗಳ ಮೇಲೆ ನಾವು ಎಕ್ಸೈಸ್ ಆ್ಯಕ್ಟ್, ಕೋಟ್ಪಾ ಮತ್ತು ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ತನಿಖೆ ಮುಂದುವರಿಯುತ್ತಾ ಇದೆ. ಈ ಥರ ಆಕ್ಟಿವಿಟಿ, ಈ ಥರ ರೈಡ್ಗಳು, ಅದೇ ಥರ ಈ ಥರ ಚೆಕಿಂಗ್ ಇನ್ನೂ ಮುಂದುವರಿಯುತ್ತದೆ. ಯಾವುದೇ ಕಾರಣಕ್ಕೆ 21 ವಯಸ್ಸಿಗಿಂತ ಕಮ್ಮಿ ಇರುವಂತಹ ಯುವಕರಿಗೆ ಆಲ್ಕೋಹಾಲ್ ಸರ್ವ್ ಮಾಡಬಾರ್ದು ಅಂತದ್ದು ಕಟ್ಟುನಿಟ್ಟಾಗಿ ಮಣಿಪಾಲ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಪಾಲನೆ ಮಾಡಬೇಕು ಅಂತ ಉದ್ದೇಶದಿಂದ ಹಾಗೂ ಇದರಿಂದ ಬೇರೆ ಬೇರೆ ಆಗುವಂಥ ಸಮಸ್ಯೆಗಳನ್ನು ತಡೆ ಮಾಡಬೇಕು ಅಂತ ಉದ್ದೇಶದಿಂದ ನಾವು ಮಾಡ್ತಾ ಇರುವಂಥ ಕ್ರಮ. ಈ ಥರ ಕ್ರಮಗಳು ಇನ್ನೂ ಮುಂದುವರಿಯಲಾಗ್ತದೆ. ಈ 6 ಲೈಸೆನ್ಸ್ಡ್ ಬಾರ್ ಮತ್ತು ಪಬ್ಗಳೇನಿದೆ ಅವರ ಮೇಲೆ ಮತ್ತೆ ಕ್ರಮ ಕೈಗೊಳ್ಳಕ್ಕೆ ನಾವು ಜಿಲ್ಲಾಧಿಕಾರಿ ಮುಖಾಂತರ ಎಕ್ಸೈಸ್ ಡಿಪಾರ್ಟ್ಮೆಂಟ್ನವರಿಗೂ ತಿಳಿಸಲಾಗ್ತದೆ.